ಇನ್ನು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ದೇಶದಾದ್ಯಂತ ಆಚರಿಸಲಾಯಿತು. ಅದರಲ್ಲೂ ದೇಶ ವಿದೇಶಗಳಲ್ಲಿ ಕೂಡ ಆಚರಿಸಿದ್ದು. ಇನ್ನು ಜನನಾಯಕರು ಶ್ರೀನಗರದಲ್ಲಿ ಪ್ರಧಾನಿ ಮೋದಿ, ಹಾಗೆ ಅಹಮದಾಬಾದ್ನಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್ ಸಚಿವರುಗಳು, ನಿತಿನ್ ಗಡ್ಕರಿ, ಜೆ.ಪಿ. ನಡ್ಡಾ, ಇನ್ನು ಮುಂಬೈನಲ್ಲಿ ಆದಂಥ ಆಚರಣೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ದೇಶದಾದ್ಯಂತ ಇವತ್ತು ಪಿಯೂಷ್ ಗೋಯಲ್ ಕೂಡ ಸೇರಿದ ಹಾಗೆ ಕ್ಯಾಬಿನೆಟ್ನ ಸದಸ್ಯರು, ಮಂತ್ರಿಗಳು, ಕೇಂದ್ರ ಸಚಿವರುಗಳು ತಮ್ಮ ಊರುಗಳಲ್ಲಿ ಬಹುತೇಕ ಮಥುರಾದಲ್ಲಿ ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಇನ್ನು ಜೆ.ಪಿ. ನಡ್ಡಾ, ಪಿಯೂಷ್ ಗೋಯಲ್ ಎಲ್ಲರೂ ಕೂಡ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನರೇಂದ್ರ ಮೋದಿಯವರು ಈ ದಾಲ್ ಲೇಕ್ ಏನಿದೆ, ದಾಲ್ ಸರೋವರ ಸೋದರ ತಟದಲ್ಲಿರುವಂಥ ಕಾನ್ಫರೆನ್ಸ್ ಹಾಲ್ನಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಹಾಗೆಯೇ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಜೆ.ಪಿ. ನಡ್ಡಾ, ಮುಂಬೈನಲ್ಲಿ ಪಿಯೂಷ್ ಗೋಯಲ್ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಇನ್ನು ರಾಜ್ಯದಲ್ಲೂ ಕೂಡ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ನಿಮಿತ್ತ ಕರ್ನಾಟಕದಲ್ಲೂ ಕೂಡ ಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಬಳ್ಳಾರಿಯ ಜಿಂದಾಲ್ನಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ರಾಜ್ಯ ಆಯುಷ್ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಬೆಂಗಳೂರಿನಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಧಾನಸೌಧದ ಮುಂಭಾಗದಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್, ಇನ್ನೊಂದು ಕಡೆ ತಾವರ್ಚಂದ್ ಗೆಹ್ಲೋಟ್ ಕೂಡ ಅವ್ರ ಜೊತೆಗಿದ್ದರು. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಕೇಂದ್ರ ಸಚಿವ ರಾಮದಾಸ್ ಅಠವಾಳೆ ಮುಂಬೈನಲ್ಲಿ ಯೋಗ ಮಾಡಿದರು. ರಾಮದಾಸ್ ಅಠವಾಳೆ ಯೋಗ ದಿನಾಚರಣೆಯ ಪ್ರಯುಕ್ತ ರಾಮದಾಸ್ ಅಠವಾಳೆ ಕೂಡ ಯೋಗದ ಒಂದಷ್ಟು ಭಂಗಿಗಳ ಪ್ರಯತ್ನವನ್ನು ಪಟ್ಟರು. ಒಂದಷ್ಟು ಶ್ರಮಪಟ್ಟು ರಾಮದಾಸ್ ಅವರು ಒಂದಷ್ಟು ಆಸನಗಳನ್ನು ಪ್ರಯತ್ನ ಪಟ್ಟರು. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಸಾಮೂಹಿಕ ಯೋಗ ಕಾರ್ಯಕ್ರಮದಲ್ಲಿ ಬಾಬಾ ರಾಮದೇವ್ ಭಾಗಿಯಾಗಿದ್ದಾರೆ. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಬಾಬಾ ರಾಮದೇವ್ ಯೋಗ ಪ್ರದರ್ಶನ ಮಾಡಿದರು. ಯೋಗ ಮಾಡೋದ್ರಿಂದ ಮಾನಸಿಕ ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತೆ, ಕ್ಯಾನ್ಸರ್, ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ನಿವಾರಣೆ ಆಗಲಿವೆ ಅಂತ ಹೇಳಿದರು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅನೇಕ ರೋಗಗಳ ನಿವಾರಣೆ ಆಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಸಂದೇಶ ನೀಡಿದರು. ನಿತ್ಯ ಯೋಗಾಸನ ಮಾಡೋದ್ರಿಂದ ಅನೇಕ ರೋಗಗಳಿಂದ ಮುಕ್ತಿ ಸಿಗುತ್ತೆ. ಸಕ್ಕರೆ ಕಾಯಿಲೆ, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ರಕ್ತದೊತ್ತಡ, ಗರುಡಾಸನದಿಂದ ಮನಸ್ಸಲ್ಲಿ ಏಕಾಗ್ರತೆ ಮೂಡುತ್ತೆ ಅಂತ ಬಾಬಾ ರಾಮದೇವ್ ಹೇಳಿದರು. पूरी दुनिया में मेडिकल साइंस की दृष्टि से